ನಮಸ್ಕಾರ ಎಲ್ಲರಿಗೂ. ಆಷಾಢ ಮಾಸದ ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು. ಇವತ್ತಿನ ಈ ಸಂಕಷ್ಟಹರ ಚತುರ್ಥಿಯ ಮಹಾತ್ಮ್ಯವನ್ನು ನೋಡೋಣ. ಪಾರ್ವತಿ ದೇವಿ ತನ್ನ ಪುತ್ರನಾದ ಗಣೇಶನಲ್ಲಿ ಕೇಳುತ್ತಾಳೆ, ಹೇ ವತ್ಸ, ಆಷಾಢ ತಿಂಗಳಿನಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯಂದು ಯಾರ ವ್ರತ ಪೂಜೆಯನ್ನು ಮಾಡಬೇಕು ಅಂತ. ಆಗ ಗಣೇಶ ದೇವರು ಈ ರೀತಿಯಾಗಿ ಹೇಳುತ್ತಾರೆ, ಆಷಾಢ ಮಾಸದ ಚತುರ್ಥಿಯ ದಿನ ಲಂಬೋದರ ಗಣೇಶನ ಪೂಜೆಯನ್ನು ಮಾಡಬೇಕು. ಈ ವ್ರತಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯನ್ನು ನಾನು ಹೇಳುತ್ತೇನೆ ಕೇಳು ಅಂತ ಹೇಳಿ ಗಣೇಶ ದೇವರು ಅದಕ್ಕೆ ಸಂಬಂಧಿಸಿದಂತಹ ಕಥೆಯನ್ನು ಹೇಳುತ್ತಾರೆ. ಹಿಂದೆ ಮಹಿಷ್ಮತಿ ಎಂಬ ನಗರದಲ್ಲಿ ಮಹೀತೇಜ ಎಂಬಂತಹ ಒಬ್ಬ ಧರ್ಮಾತ್ಮನಾದಂತಹ ರಾಜ ಅತ್ಯಂತ ದಯೆ ಹಾಗೂ ಧರ್ಮದಿಂದ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದ. ಆದರೆ ಆತನಿಗೆ ಮಕ್ಕಳಿರಲಿಲ್ಲ. ಸಂತಾನ ಪ್ರಾಪ್ತಿಗಾಗಿ ಅನೇಕ ಜಪ, ತಪ, ದಾನ, ಪುಣ್ಯದ ಕೆಲಸವನ್ನು ಆತ ಮಾಡಿದ. ಆದರೂ ಆತನ ವೃದ್ಧಾವಸ್ಥೆಯವರೆಗೆ ಆತನಿಗೆ ಮಕ್ಕಳಾಗಲಿಲ್ಲ. ಆ ಸಂದರ್ಭದಲ್ಲಿ ರಾಜ ತನ್ನ ರಾಜ್ಯದ ವಿದ್ವಾಂಸ ಬ್ರಾಹ್ಮಣರು ಮತ್ತು ಪ್ರಜಾಜನರನ್ನು ಕರೆದು ಈ ರೀತಿಯಾಗಿ ಹೇಳುತ್ತಾನೆ, ಹೇ ವಿದ್ವಾಂಸರೇ, ಹಾಗೆಯೇ ನನ್ನ ಪ್ರೀತಿಯ ಪ್ರಜಾಜನರೇ, ನಾನು ನ್ಯಾಯಪೂರ್ವಕ ಧರ್ಮಾಚರಣೆಯೊಂದಿಗೆ ನಿಷ್ಪಕ್ಷ ಭಾವದಿಂದ ಪ್ರಜಾಪಾಲನೆಯನ್ನು ಮಾಡಿದ್ದೇನೆ. ಯಾರೊಂದಿಗೂ ಅನ್ಯಾಯವನ್ನು ಮಾಡದೆ, ಯಾರಿಗೂ ಅನ್ಯಾಯವನ್ನು ಮಾಡದೆ ಪೃಥ್ವಿಯಲ್ಲಿ ಸರಿಯಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿದ್ದೇನೆ. ಆದರೂ ನನಗೆ ಮಕ್ಕಳಿಲ್ಲ. ಮಕ್ಕಳನ್ನು ಹೊಂದಲು ನಾನು ಏನು ಮಾಡಲಿ ಎಂಬುದಾಗಿ ಆತ ಪ್ರಶ್ನೆಯನ್ನು ಮಾಡ್ತಾನೆ. ಅಲ್ಲಿ ಸೇರಿದ್ದ ಜನರಲ್ಲಿ ಪ್ರಬುದ್ಧರು ಅನೇಕರು ರಾಜನಿಗೆ ಲೋಮಶ ಋಷಿಗೆ ಶರಣಾಗಿ ಅಂತ ಹೇಳುತ್ತಾರೆ. ಅದರಂತೆ ಮುಂದೆ ರಾಜ ಹಾಗೆಯೇ ಆತನ ರಾಣಿ ಇಬ್ಬರು ಕಾಲ್ನಡಿಗೆಯಲ್ಲಿಯೇ ಸಾಗಿ ಲೋಮಶ ಋಷಿಯ ಆಶ್ರಮವನ್ನು ಸೇರುತ್ತಾರೆ. ಲೋಮಶ ಋಷಿಗೆ ಪ್ರಣಾಮವನ್ನು ಮಾಡಿ ಅವರಲ್ಲಿ ತಮ್ಮ ಕಷ್ಟವನ್ನು ತೋಡಿಕೊಳ್ತಾರೆ, ಹೇಳುತ್ತಾರೆ. ಲೋಮಶ ಋಷಿ ಅವರಿಗೆ ಆಷಾಢ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುವಂತೆ ಹೇಳುತ್ತಾರೆ. ಲೋಮಶ ಋಷಿಯ ಆಜ್ಞೆಯಂತೆ ಆಷಾಢ ಮಾಸದ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಮಹೀತೇಜ ರಾಜ ಹಾಗೆಯೇ ಆತನ ರಾಣಿ ಆಚರಿಸ್ತಾರೆ. ಕಾಲಾನಂತರದಲ್ಲಿ ರಾಣಿ ಸುದಕ್ಷಿಣ ಗರ್ಭವತಿಯಾಗ್ತಾಳೆ. ಸಮಯ ಬಂದಾಗ ರಾಣಿ ಒಬ್ಬ ಸುಂದರ ಪುತ್ರರತ್ನನನ್ನು ಪ್ರಸವಿಸ್ತಾಳೆ. ರಾಜ ತನ್ನ ಪ್ರಜಾಜನರೊಂದಿಗೆ ರಾಜ್ಯದಲ್ಲಿ ದೊಡ್ಡ ಉತ್ಸವವನ್ನು ಆಚರಿಸ್ತಾನೆ. ನಿರ್ಧನರಿಗೆ, ದೀನ ದಲಿತರಿಗೆ ತುಂಬ ಹಣವನ್ನು ದಾನ ಮಾಡ್ತಾನೆ. ವಿದ್ವಾಂಸ ಬ್ರಾಹ್ಮಣರಿಗೆ ಗೌರವ ಆದರಗಳಿಂದ ಸತ್ಕರಿಸ್ತಾನೆ. ಈ ರೀತಿಯಾಗಿ ಇಡೀ ರಾಜ್ಯದಲ್ಲಿ ರಾಜ ಹಾಗೂ ಆತನ ಪ್ರಜೆಗಳು ತುಂಬ ಸಂತೋಷವನ್ನು ಅನುಭವಿಸಿದರು ಅಂತ ಈ ಸಂಕಷ್ಟಹರ ಚತುರ್ಥಿಯ ವ್ರತ ಮಹಾತ್ಮ್ಯ ಹೇಳುತ್ತದೆ. ಯಾವ ಮನುಷ್ಯ ಭಕ್ತಿಪೂರ್ವಕವಾಗಿ ಈ ವ್ರತವನ್ನು ಆಚರಿಸ್ತಾನೋ ಆತನ ಎಲ್ಲ ಸಂಕಟಗಳು ನಾಶವಾಗಿ ಅತ್ಯಂತ ಸುಖವನ್ನು ಆತ ಹೊಂದುತ್ತಾನೆ ಅಂತ ಸಂಕಷ್ಟಹರ ಚತುರ್ಥಿಯ ವ್ರತ ಮಹಾತ್ಮೆ ನಮಗೆ ಹೇಳುತ್ತದೆ. ನಾವೆಲ್ಲ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿ ಗಣೇಶ ದೇವರ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.